ಸರ್, ಈಗ ಹಿಂದೆ 25 ವರ್ಷ ಮಾಡ್ಬೇಕಾದ್ರೆ ಜಾತ್ಯತೀತ ಜನತಾದಳ ಅಂತಂದೇಳಿ ಅಲ್ಪಸಂಖ್ಯಾತರು ಮತಗಳು ನಿಮ್ಗೆ ದೊಡ್ಡ, ಈಗ ನೀವು ಬಿಜೆಪಿಯವ್ರ ಜೊತೆ ಸೇರ್ಕೊಂಡ್ಮೇಲೆ ಆ ಮತದಾರರು ಮತ್ತೆ ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತಿದೆ. ಈ ಸಂದರ್ಭದಲ್ಲಿ ಹೆಂಗೆ ನೀವು ಪಕ್ಷನ ನೋಡೋಣ, ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಜಾತ್ಯತೀತ ಜನತಾದಳ ಅಂತಕ್ಕಂಥದ್ದು ಹೆಸರಲ್ಲೇ ಒಂದು ಘೋಷವಾಕ್ಯನೇ ಇದೆ. ನಮ್ಮ ಸಿದ್ಧಾಂತದ ನಿಲುವಿನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ನಮ್ಮ ಮನಸ್ಥಿತಿಗಳಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ನಾವು ಯಾವತ್ತಿಗೂ ಕೂಡ ಜಾತ್ಯತೀತಾಗೇ ಉಳಿತೇವೆ. ಸರ್ವ ಜನಾಂಗದ ಶಾಂತಿಯ ತೋಟದ ಬಗ್ಗೆ ಪದೇ 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 ಸನ್ಮಾನ್ಯ ಕುಮಾರಣ್ಣ ಅವರು ನಂಬಿಕೆ ಇಟ್ಕೊಂಡು ಪುನರಚನೆ ಮಾಡಿರ್ತಕ್ಕಂಥದ್ದು ಕೂಡ ನೋಡಿದ್ದೀರಿ. ಯಾವುದೇ ಒಂದು ಧರ್ಮ ಅಥವಾ ಜಾತಿ ಸಮುದಾಯದ ಆಧಾರದ ಮೇಲೆ ಇಲ್ಲಿವರೆಗೂ ಜನತಾದಳ ಪಕ್ಷ ರಾಜಕಾರಣ ಮಾಡ್ಕೊಂಡು ಬಂದಿಲ್ಲ. ಎಲ್ಲರನ್ನೂ ಕೂಡ ಬೆಳೆಸ್ತಕ್ಕಂಥದ್ದು, ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಕಾಣ್ತಕ್ಕಂಥ ಒಂದು ಕೆಲಸ ನಿರಂತರವಾಗಿ ಜನತಾದಳ ಪಕ್ಷ ಮಾಡ್ಕೊಂಡ್ ಬಂದಿದೆ. ಅದು ಮುಂದುವರಿಸ್ತೇವೆ. ತಾವು ಹೇಳ್ದಂಗೆ ನಾವು NDA ಜೊತೆ ಹೋಗ್ತಾ ಇದ್ದಂಗೆ ಬಿಜೆಪಿ ಜೊತೆ ನಾವು ಒಂದು ಮಿತ್ರ ಪಕ್ಷವಾಗಿ ಕೈ ಜೋಡಿಸಿದ್ದೇವೆ. ವಿ ಆರ್ ಎ ಪೊಲಿಟಿಕಲ್ ಪಾರ್ಟಿ, ವಿ ಆರ್ ನಾಟ್ ಮರ್ಜ್ಡ್ ವಿತ್ ಎನಿಬಡಿ. ನಮ್ಮ ಸಿದ್ಧಾಂತ ಯಾರ ಜೊತೆ ಮರ್ಜ್ ಮಾಡಿಲ್ಲ. ವಿ ಆರ್ ಎ ಸಪರೇಟ್ ಪೊಲಿಟಿಕಲ್ ಪಾರ್ಟಿ. ನಮ್ದಾದಂತ ಸಿದ್ಧಾಂತ ಇದೆ. ಸೈದ್ಧಾಂತಿಕವಾಗಿ ನಾವೊಂದು ದೃಢ ನಂಬಿಕೆ ಮೇಲೆ ಈ ಪಾರ್ಟಿ ಕಟ್ಟಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬೆಳೆಸಿದ್ದಾರೆ. ಅದೇ ಒಂದು ಲೈನ್ಸ್ ನಲ್ಲಿ ನಾವೆಲ್ಲರೂ ಕೂಡ ಹೋಗ್ತೇವೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಅಲ್ಲ, ಇಟ್ ಡಿಪೆಂಡ್ಸ್ ಅಗೇನ್ ಯಾರು ಬಂದ್ರು. ಈಗ ತಾವ್ ಹೇಳಿದ್ರಿ ಯಾರು ಬಂದ್ರು ಕೂಡ ಅಂತಕ್ಕಂಥದ್ದಕ್ಕೆ ಬಹುಶಃ ನಾವು ಏನು ಆ ಮಟ್ಟಕ್ಕೆ ಇವತ್ತು ಜನತಾದಳ ಪಕ್ಷ ಏನು ಇಳಿದಿಲ್ಲ. ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ ಈಗಲೂ ನಾನು ಹೇಳ್ತೇನೆ. ಅವ್ರು ಯಾರು ಬಂದ್ರು ಅಂದ್ರೆ ಅವ್ರು ಯಾವ ರೀತಿ ಬಿಟ್ಟು ಹೋದ್ರು ಪಕ್ಷನ, ಯಾವ ಸನ್ನಿವೇಶದಲ್ಲಿ ಬಿಟ್ರು, ಯಾವ ಕಾರಣಕ್ಕೋಸ್ಕರ ಬಿಟ್ರು, ಅವ್ರು ಬಿಟ್ಟು ಹೋಗಬೇಕಾದ್ರೆ ಯಾವ್ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ನಾನಾ ರೀತಿ ಚರ್ಚೆ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಪರಿಗಣಿಸಿ ಅಲ್ಲಿಂದ ಪಕ್ಷದ ವರಿಷ್ಠರು ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗ್ತದೆ. ರಾಜಕೀಯ ನಿಂತ ನೀರಲ್ಲ ಅಲ್ಲ, ರಾಜಕೀಯ ಜಯಕುಮಾರ್, ರಾಜಕೀಯ ನಿಂತ ನೀರಲ್ಲ, ಸಮುದ್ರ ಇದ್ದಂಗೆ. ಗೋವಿಂದಣ್ಣ ಹೇಳ್ದಂಗೆ ಹರಿತಾ ಇರ್ತಕ್ಕಂಥ ಸಮುದ್ರ ಇದ್ದಂಗೆ. ಎಸ್, ತಡವಾಗಾರ ಗೊತ್ತಾಗ್ತಾ ಇದೆಯಲ್ಲ. ಅಲ್ಲ, ಎಚ್ಚೆತ್ಕೊಳ್ಬೇಕಾಗ್ತದೆ. ಈಗ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ನವರು ಯಾವಾಗ್ಲೂ ಕೂಡ ಒಂದು ವೋಟ್ ಬ್ಯಾಂಕ್ ಆಗಿಯೇ ಆಲೋಚನೆ ಮಾಡಿದ್ದಾರೆ ಹೊರತುಪಡಿಸಿ ನಿಜವಾಗಿಯೂ ಕೂಡ ಅಲ್ಪಸಂಖ್ಯಾತರನ್ನ ಬೆಳೆಸ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಕ್ರಮಗಳು ಇಲ್ಲಿವರೆಗೂ ಕೂಡ ಅವರು ವಹಿಸಿಲ್ಲ ಕಾಂಗ್ರೆಸ್ನವರು. ಇದು ಬಹಳ ಸ್ಪಷ್ಟ. ಎಲ್ಲ ಒಂದ್ ಕಡೆ ಮುಂಚೆಯಿಂದನೂ ಕೂಡ ಕಾಂಗ್ರೆಸ್ ಮೇಲೆ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಒಲವಿರ್ತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟ, ಅದರಲ್ಲಿ ಅನುಮಾನ ಏನಿಲ್ಲ. ಆದ್ರೆ ಇನ್ ಮುಂದೇನಾದ್ರೂ ಕೂಡ ಅಲ್ಪಸಂಖ್ಯಾತರ ಮತದಾರರು ಎಚ್ಚೆತ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ನವರು ಯಾವ ರೀತಿ ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಇದರಿಂದ ಹೊರಗಡೆ ಬಂದು ಅವ್ರನ್ನ ಯಾರು ನಿಜಕ್ಕೂ ಕೂಡ ಬೆಂಬಲಿಸ್ತಾರೆ, ಆ ಒಂದು ಧರ್ಮವನ್ನ ಅವ್ರ ಜೊತೆ ಗೌರವಿಸ್ತಾರೆ, ಉಳಿಸ್ತಾರೆ, ವಿಶ್ವಾಸ ಮಾಡ್ಲಿ ಅವರು ಅಷ್ಟೇ. ನಾವಂತೂ ವಿಶ್ವಾಸ ಮಾಡಂಗ್ ನಡ್ಕೊಂಡಿದೀವಿ. ಕೇಸರಿ ಶಾಲು ಹಿಂದೂಗಳ ಸಂಕೇತ, ಹಿಂದೂ ಧರ್ಮದ ಸಂಕೇತ. ನಮ್ದು ಹಸಿರು ಯಾವಾಗ್ಲೂ ಇರ್ತದೆ ಮೈ ಮೇಲೆ. ಇಲ್ಲ, ನಾನು ಫಸ್ಟ್ ಪ್ರೆಸ್ ಮೀಟ್ ಮಾಡಿದೆ ಮಂಗಳೂರಿನಲ್ಲಿ ಗೆದ್ದಾಗ, ಜನತಾದಳದಿಂದ ಗೆದ್ದ. ಅವಾಗೇನು ಹೊಂದಾಣಿಕೆ ಇರಲಿಲ್ಲ. ನಾವು 5-6 ಜನ ಕೇಸರಿ ಶಾಲೆ ಹಾಕಿ ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಅವ್ರು ಕೇಳಿದ್ರು ಏನಿದು ಅಂತ ಹೇಳಿ. ನಾನು ಹೇಳಿದೆ, ನಾವು ಹಾಕ್ಬಾರ್ದ ಕೇಸರಿಯನ್ನು ಯಾರ್ಯಾರ ಗುತ್ತಿಗೆ ಕೊಟ್ಟಿದ್ದೀವಿ, ದೇವಸ್ಥಾನಗಳು ಹೋದಾಗ ಸ್ವಾಭಾವಿಕ ಕೇಸರಿ ಶಾಲೆ ಹಾಕಿದ ಮಾತ್ರಕ್ಕೆ ನಾವು ಬೇರೆ ವಿಚಾರನೆ